ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ ನಷ್ಟಪ್ರಾಯಶ್ಚ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿನ ಶುಭಂ ಕರೋತಿ ವಾಚಾನ ಭಂಗಂ ಲಂಘಾಯತೆ ಹಿಮತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಶಲಾಖ್ಯ ಚಕ್ಷುಷ್ ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸನ್ನ ಶ್ರೀಮತಿ ಜಯಪದಾಯ ಸ್ವಾಮಿ ರಾಮಧಾರಿಣಿ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸನ್ನ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನವೇ ನಮಸ್ತೆ ಸರಸ್ವತಿ ದೇವಿ ಗೌರವಾನ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವತಿ ಪಾಶ್ಚಾತ್ಯ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವರಿಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಕೆ, ಇವಾಗ ಶ್ರೀಮದ್ ಭಾಗವತಂ 10th canto 2nd chapter ಶ್ಲೋಕ 31 ಕಂಪ್ಲೀಟ್ ಆಯಿತು. ಇವತ್ತು 32 ನೋಡೋಣ. ಸೊ 42 ಶ್ಲೋಕಗಳಿದೆ, ಇವತ್ತು 32. ಯೇ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾಣಿನಸ್ತ್ವೈ ಅಸ್ಯ ಭಾವಾತ್ ಅವಿಚ್ಯುತ್ತ ಬುದ್ಧಯಃ ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪದಂತಿ ಅಥೋ ಅನಾತೃತ ಯುಷ್ಮತ್ ಅಂಕ್ರಯಃ. ಸೊ ಭಗವಂತ ಅರವಿಂದಾಕ್ಷ, ಸೊ ಕಮಲದ ಹೂ ತರ ಕಣ್ಣಿರೋನು. ಆಲ್ರೆಡಿ ಇದು ಆಯ್ತಾ ಈ ಶ್ಲೋಕ? ಮತ್ತೆ ಈ ಶ್ಲೋಕ ಆಲ್ರೆಡಿ ಹೇಳಿ ಆಯ್ತಾ? 32 ಇಲ್ಲ 33 ಇಂದು ಹೇಳ್ಬೇಕಾ? ಎಷ್ಟು ಶ್ಲೋಕ ಆಯ್ತು ಮಾತಾಜಿ? 31 ಅಷ್ಟೇ ಆಗಿದೆ ಮಾತಾಜಿ, 32 ಹೇಳಬೇಕು. ಓಕೆ, ಹೇಳ್ಬೇಕು. ಓಕೆ ಹಾ ಮಾತಾಜಿ. ತಮಿಳವ್ರಿಗೂ ಆಯ್ತು ಅನ್ಸುತ್ತೆ, ಅದಕ್ಕೆ ನಮಗೂ ಆಲ್ರೆಡಿ ಇದು ಹೇಳಿದ ತರ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಬಂದು ಭಗವಂತ ಅರವಿಂದಾಕ್ಷ, ಕಮಲದ ಹೂ ತರ ಕಣ್ಣಿರೋನು. ಸೊ ಆ ಭಗವಂತ ಆ ಅರವಿಂದಾಕ್ಷ, ಅವರು ಪಾದಗಳು ಕಮಲದ ಹೂ ತರ ಇರೋ ಆ ಪಾದಗಳು. ಸೊ ಭಕ್ತರುಗಳು ಏನ್ ಮಾಡ್ತಾರೆ, ಯಾವಾಗ ಭಗವಂತನೇ ಪಾದನೇ ಇಟ್ಕೊಂಡಿರ್ತಾರೆ, ಅದೇ ಗದಿ. ಅದು ಬಿಟ್ಟಿದ್ರೆ ಮತ್ತೆ ಬೇರೆ ಏನು ಅವ್ರಿಗೂ ಬೇಕಾಗೋದು ಏನೇ ಇಲ್ಲ. ಆದ್ರೆ ಇಲ್ಲಿ ಬಂದು ಬ್ರಹ್ಮ ದೇವರುಗಳು ಇವರೆಲ್ಲ ಏನ್ ಹೇಳ್ತಾರೆ, ಓ ಭಗವಂತ ಎಷ್ಟೋ ತಪಸ್ಸು, ಎಷ್ಟೋ ಕಷ್ಟಗಳು ಅನುಭವಿಸ್ತಾರೆ ಭೌತಿಕ ಲೋಕದಲ್ಲಿ. ಯಾಕೆ? ಅವರವರು ಉದ್ಧಾರ ಆಗ್ಬೇಕು, ಅವರವರು ಏನೋ ಸಂಪತ್ತರು ಏನೋ ಜಮೀನ್ದಾರ್ ತರ ದೊಡ್ಡ ದೊಡ್ಡ ಶ್ರೀಮಂತರು ಆಗ್ಬೇಕು, ಆ ತರ ಎಷ್ಟೋ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಅಷ್ಟು ಕಷ್ಟಪಟ್ಟು ಏನೋ ಒಳಿಸ್ತಾರ ವರ್ಕ್ ಮಾಡೋದು. ಓಕೆ, ಸೊ ಅಷ್ಟು ವರ್ಕ್ ಮಾಡೋದು, ತಪ ಮಾಡೋದು, ಸೊ ಈ ತರ ಎಲ್ಲ ಮಾಡೋದೇನೋ ಅವರವರು ಇಂದ್ರಿಯ ಸುಖ ಅನುಭವಿಸೋಕ್ಕೋಸ್ಕರ. ಆದ್ರೆ ಅಲ್ಲಿ ಅಷ್ಟು ಪ್ರಯತ್ನ ಪಡ್ತಾರಲ್ವಾ, ಅಷ್ಟು ಪ್ರಯತ್ನ ಪಡೋರು ಭಗವಂತನ ಪಾದಲ್ಲಿ, ಭಗವಂತನ ಭಕ್ತಿ ಸೇವೆಯಲ್ಲಿ ಅಷ್ಟು ಪ್ರಯತ್ನ ಪಟ್ಟಿದ್ರೆ ಉದ್ಧಾರ ಆಗ್ತಾರೆ. ಆದ್ರೆ ಭಗವಂತನ ಭಕ್ತಿಲಿ ಅಷ್ಟು ಏನು ಪ್ರಯತ್ನ ಪಡೋದೇ ಇಲ್ಲ ಅವರು. ಆದ್ರೆ ಅವ್ರು ಏನ್ ಅನ್ಕೊಳ್ತಾರೋ, ನಾವು ಇಷ್ಟೆಲ್ಲ ಕಷ್ಟ ಅನುಭವಿಸ್ತೀವಿ, ಅಷ್ಟೆಲ್ಲ ಮಾಡಿದೀನಿ, ನಾವು ಎಷ್ಟು ಶುದ್ಧ, ನಾವು ಅದು ಇದು ಆ ತರ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಭಗವಂತನ ಸೇವೆನೇ ಅಲಕ್ಷ್ಯವಾಗಿ ಬಿಟ್ಬಿಡ್ತಾರೆ. ಸೊ ಆದ್ರೆ ಇಂಪಾರ್ಟೆಂಟ್ ಏನು, ಭಗವಂತನ ಭಕ್ತಿ ಸೇವೆ. ಸೊ ಆ ತರ ಅದು ಬಿಟ್ಟು ಅವರು ಈ ಭೌತಿಕ ಸೇವೆಯಲ್ಲಿ ಇಂಪಾರ್ಟೆಂಟ್ ಕೊಡ್ತಾರಲ್ವಾ. ಸೊ ಭೌತಿಕ ಸೇವೆಯಲ್ಲಿ ಇಷ್ಟು ಇಂಪಾರ್ಟೆಂಟ್ ಕೊಡೋರು ಭಗವಂತ ಸೇವೆನ ಬಿಟ್ಟು ಈ ತರ ಮಾಡೋರು ಏನ್ ಮಾಡ್ತಾರೆ, ಅವರು ಇರೋ
ಜಾಗದಿಂದ ಅವರು ಕೆಳಗೆ ಬಿದ್ದ್ಬಿಡ್ತಾರೆ ಅವರು. ಆದರೆ ನಿಜವಾದ ಉದ್ಧಾರ ಏನು ಅಂದ್ರೆ ಭಗವಂತನ ಮೇಲ್ಗಡೆ ನಾವು ಅಷ್ಟೊಂದು ಭಕ್ತಿ ನಂಬಿಕೆ ಇಟ್ಕೊಂಡು ಅವ್ರಿಗೂ ನಾವು ಭಕ್ತಿ ಸೇವೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ಇಲ್ಲಾಂದ್ರೆ ನಾವು ಕರ್ಮಿಗಳು. ಆದ್ರೆ ಈ ಭೌತಿಕ ಲೋಕದಲ್ಲಿ ಇರೋರು ಎಲ್ಲ ಯಾವ ತರ ಇದ್ದಾರೆ? ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು, ಸಮೂಹ ಸೇವೆ ಮಾಡೋರು, ಮತ್ತೆ ಏನು ಪಾಲಿಟಿಕ್ಸ್ಲಿರೋರು, ಇವರೆಲ್ಲ ಏನು ಭಗವಂತನ ಭಕ್ತಿ ಸೇವೆ ಮಾಡೋದೇ ಇಲ್ಲ. ಆ ಥರ ಅವರು ಮಾಡಿಲ್ಲ ಅಂದ್ರೆ ಅವ್ರು ಏನಾಗ್ತಾರೆ? ಅವ್ರು ಮತ್ತೆ ನೀಚಕ್ಕೂ ಕೆಳಗೆ ಬೀಳ್ತಾರೆ. ಸೊ ಅವರೆಲ್ಲ ಅಜ್ಞಾನಲ್ಲಿದ್ದಾರೆ. ಅವ್ರು ಎಷ್ಟು ಈ ಭೌತಿಕ ಲೋಕ ಸೇವೆ ಮಾಡಲಿ, ಎಷ್ಟು ಪಾಲಿಟಿಕ್ಸ್ ಮಾಡಲಿ, ಏನಾಗಲಿ, ಅವರು ಭಗವಂತ ಲೋಕ ಹೋಗೋಕ್ಕಾಗುತ್ತಾ? ಉದ್ಧಾರ ಆಗ್ತಾರಾ? ಆದರೆ ಅವ್ರು ಮಾಡಿದ ಎಲ್ಲ ವರ್ಕು ವೇಸ್ಟು, ಅವ್ರು ಮಾಡಿದ ಕೆಲಸ ಎಲ್ಲ ವೇಸ್ಟು, ಅವ್ರು ಮಾಡಿದ ತಪಸ್ಸೆಲ್ಲ ವೇಸ್ಟು. ಯಾಕಂದರೆ ಭೌತಿಕ ಲೋಕದಲ್ಲಿ ಇರೋ ತಕ್ಕ ನೀವು ಮಾಡೋ ವಿಷಯಗಳು ಉದ್ಧಾರ ಮಾಡೋಕ್ಕೆ ಮಾತ್ರ ಇರಬೇಕು. ಮತ್ತು ಭೌತಿಕ ಅಲ್ಲಿ ಉದ್ಧಾರ ಆಗೋದು, ಭೌತಿಕಲ್ಲಿ ಇವಾಗ ಏನು ನಾವು ಏನು ಒಂದು ಸಿ ಕ್ಲಾಸ್ ಜೈಲ್ ಇದ್ದೀವಿ, ಅಲ್ಲಿಂದು ಎ ಕ್ಲಾಸ್ ಜೈಲ್, ಗೋಲ್ಡನ್ ಜೈಲ್ಗೂ ನಾವು ಚೇಂಜ್ ಆಗಬೇಕು. ಇವಾಗ ನಾವು ಕಬ್ಬಿನ ಅದೇ ಐರನ್ ರಾಡ್ ಇರೋ ಜೈಲ್ ಇದ್ದೀವಿ ಅಷ್ಟೇ. ಆದರೆ ನೆಕ್ಸ್ಟ್ ಬಿ ಕ್ಲಾಸ್ ಜೈಲ್ ಏನು? ಸಿಲ್ವರ್ ಜೈಲು. ಎ ಕ್ಲಾಸ್ ಜೈಲು ಗೋಲ್ಡ್ ಜೈಲು. ಸೊ ನಾವು ಸಿ ಕ್ಲಾಸ್ ಜೈಲಿಂದು ಎ ಕ್ಲಾಸ್ ಜೈಲ್ಗೂ ಶಿಫ್ಟ್ ಆಗಬೇಕು. ಪೂರ್ತಿ ನೀವು ನೋಡಿದರೆ ಎಲ್ಲ ಜೈಲೇ. ಆದರೆ ಜೈಲಿಂದ ಬಿಡುಗಡೆ ಆಗಬೇಕು ಯೋಚನೆ ಮಾಡಬೇಕು. ಅದು ಬಿಟ್ಟು ನಾವು ಸಿ ಕ್ಲಾಸ್ ಜೈಲಿಂದ ಎ ಕ್ಲಾಸ್ ಜೈಲ್ ಶಿಫ್ಟ್ ಆಗಬೇಕು, ಇಲ್ಲಾಂದರೆ ಸಿ ಕ್ಲಾಸ್ ಜೈಲಿಂದ ಬಿ ಕ್ಲಾಸ್ ಜೈಲ್ ಶಿಫ್ಟ್ ಆಗಬೇಕು. ಈ ಥರ ಮಾಡಿದರೆ ಅದ್ರಲ್ಲಿ ಉದ್ಧಾರ ಆಗ್ತಾರಾ? ಖಂಡಿತ ಇಲ್ಲ. ಆ್ಯಕ್ಚುಲಿ ನೀವು ನೋಡಿದರೆ ಧ್ರುವ ಮಹಾರಾಜು ಅವರು ಭೌತಿಕ ರಾಜ್ಯ ಬೇಕು, ಅವರ ತಂದೆ ಇಂದು ಜಾಸ್ತಿ ಒಂದು ರಾಜ್ಯ ಭೌತಿಕ ವಿಷಯಗಳೇ ಅವರು ಕೇಳ್ಕೊಂಡು ಭಗವಂತನ ತಪಸ್ ಮಾಡಕ್ಕೆ ಹೋದ್ರು. ತಪಸ್ ಮಾಡಿದ್ದಾರೆ. ಆ ಥರ ತಪಸ್ ಮಾಡಿದ ಮೇಲ್ಗಡೆ ಭಗವಂತ ಅವ್ರಿಗೂ ದರ್ಶನ ಕೊಡ್ತಾರೆ. ಆದರೆ ಆವಾಗ ಅವ್ರು ಏನು ಕೇಳ್ತಾರೆ? ನಮಗೂ ಭಗವಂತ ನಮ್ಗೆ ಏನು ಭೌತಿಕ ವರಗಳು ಬೇಕಾಗಿಲ್ಲ ಸ್ವಾಮಿ, ಏನೋ ಅವಾಗ ನಮ್ಗೆ ಅಷ್ಟು ಬುದ್ಧಿ ಇಲ್ಲ, ಏನೋ ಆ ಥರ ಅಂದ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಆದರೆ ಇವಾಗ ನಿಮ್ಗೆ ನೋಡಿದ ಮೇಲ್ಗಡೆ ನಮ್ಗೆ ಏನು ಭೌತಿಕ ವರಗಳು ಬೇಕಾಗಿಲ್ಲ. ನಿಮ್ಮ ಕಮಲದ ಹೂ ಥರ ಇರೋ ನಿಮ್ಮ ಪಾದದಲ್ಲಿ ನಾವು ಶರಣಾಗ್ತಾ ಇದ್ದೀನಿ. ಇದೇ ನಮ್ಗೆ ಪೂರ್ಣ ತೃಪ್ತಿ ಆಯಿತು ಸ್ವಾಮಿ. ಮತ್ತು ಭೌತಿಕ ವರಗಳು ಏನು ನಮ್ಗೆ ಅವಶ್ಯ ಇಲ್ಲ. ಆದರೆ ಭಗವಂತನಿಗೆ ಗೊತ್ತು. ಯಾಕಂದರೆ ಇವ್ರಿಗೆ ಏನು ಬೇಕು ಭಗವಂತನಿಗೆ ಗೊತ್ತು. ಅದಕ್ಕೆ ಭಗವಂತ ಆದರೆ ಅವರು ಎಲ್ಲ ಕೊಟ್ಬಿಡ್ತಾರೆ. ಅವ್ರ ಮೋಕ್ಷ ಕೇಳಿದ್ರೆ ಆದರೆ ಅವ್ರಿಗೂ ಮೋಕ್ಷವೂ ಕೊಡ್ತಾರೆ ಭಗವಂತ. ಯಾಕಂದರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದೋರ ಭಗವಂತನೇ ಅಲ್ವಾ. ಇವಾಗ ಹಗಲು ಟೈಮಲ್ಲಿ ಏನಾಗುತ್ತೆ? ಕಮಲದ ಹೂ ಅಷ್ಟು ಚೆನ್ನಾಗಿರುತ್ತೆ. ಅದೇ ಯಾಕಂದರೆ ಸೂರ್ಯ ಇರೋ ತಕ್ಕ ಅದು ಕಮಲದ ಹೂ ಚೆನ್ನಾಗಿರುತ್ತೆ. ಸೂರ್ಯ ಹೋದ್ಮೇಲೆ ಅಷ್ಟೇ, ನಾವು ಅದನ್ನ ನೋಡೋಕ್ಕೆ ಆಗಲ್ಲ, ಆ ಥರ ಕೆಳಗೆ ಬಿದ್ದುಬಿಡುತ್ತೆ ಅದು. ಸೊ ಕೆಳಗೆ ಈ ಥರ ಹೋಗ್ಬಿಡುತ್ತೆ. ಸೊ ಆದರೆ ಇಲ್ಲಿ ನೋಡಿ ಆ ಭಗವಂತನ ಕಣ್ಣು ಕಮಲದ ಹೂ ಥರ ಇರುತ್ತಂತೆ. ನೀವು ಯಾವಾಗ ನೋಡಿದರೆ ಅದು ಒಂದೇ ಥರ ಅಷ್ಟು ಚೆನ್ನಾಗಿರುತ್ತಂತೆ, ಅಷ್ಟು ಆಕರ್ಷಣೆ ಆಗುತ್ತಂತೆ. ಏನು ನಮಗೂ ರಾತ್ರಿ ನೇರಲ್ಲೇ ಆ ಕಣ್ಣು ಅಷ್ಟು ಚೆನ್ನಾಗಿರುತ್ತೆ, ಹಗಲುಳ್ಳೇ ಅಷ್ಟು ಚೆನ್ನಾಗಿದೆ. ಆ ಥರ ಭಗವಂತನ ಸೌಂದರ್ಯ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಭಗವಂತನ ರೂಪ ಅಷ್ಟು ಆಕರ್ಷಣೆ ಮಾಡೋದು. ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದುದು. ಸೊ ನಾವು ಈ ಥರ ಭಕ್ತಿ ಮಾರ್ಗಕ್ಕೂ ಹೋಗಬೇಕು, ಅದುವೇ ಶ್ರೇಷ್ಠ. ಸೊ ಯಾಕಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಾರವಳೆ, ಯಾರೊಬ್ಬನು ನನ್ನ ಚಿಂತನೆ ಮಾಡ್ತಾನೋ, ನನ್ಗೂ ಭಕ್ತಿ ಮಾಡ್ತಾನೋ, ನಾವು ಹೇಳಿದು ಫಾಲೋ ಮಾಡ್ತಾನೋ ಅವನೆಲ್ಲ ಖಂಡಿತವಾಗ ನನ್ನ ಲೋಕಕ್ಕೂ ಬರ್ತಾನೆ. ಸೊ ಅವನು ಅಷ್ಟೊಂದು ಶ್ರೇಷ್ಠವಾದ ಭಕ್ತನಾಗಿರ್ತಾನೆ. ಅವನಿಗೆ ಯಾವಾಗ ಆನಂದವಾಗಿ ಅನುಭವಿಸ್ತಾನೆ. ಅವನಿಗೆ ಭೌತಿಕ ಲೋಕದಲ್ಲಿ ಅವನಿಗೆ ಬೇಕಾಗಿರೋದು ಏನೇ ಇಲ್ಲ. ಯಾಕಂದ್ರೆ ಅವನು ಶುದ್ಧ ಭಕ್ತನಿಗೂ ಅವನಿಗೆ ಬೇಕಾಗಿರೋದು ಏನು? ಒನ್ಲಿ ಭಗವಂತ ಮಾತ್ರ. ಆ ಥರ ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ಪೂರ್ಣವಾಗಿ ಇರ್ತಾನೆ.
ಆ ಥರ ಇರೋನು ಖಂಡಿತ ಭಗವಂತ ಹೇಳ್ತಾರೆ ನನ್ನ ರಾಜ್ಯಕ್ಕೆ ಬರ್ತಾನೆ. ಸೊ ಆ ಥರ ನಾವು ಭಗವಂತ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾವು ಆ ಥರ ನಾವು ನೋಡ್ಕೋಬೇಕು. ಓಕೆ, ತಥಾ ನಾಮೇ ತೇ ಮಾಧವ ತಾವಕಾಹ ಕ್ವಚಿತ್ ಪ್ರಸ್ಯಂತಿ ಮಾರ್ಗಾತ್ ತ್ವಯಿ ಪತ್ತ ಸೌಹೃತಾಃ ತ್ವಯಾ ವಿಗುಪ್ತಾ ವಿಚರಂತಿ ನಿರ್ಭಯಾಂ ವಿನಾಯಕಾನಿ ಕಬಮೂತಸು ಪ್ರಭೋ. ಹೋ ಇಲ್ಲಿ ಬಂದು ಏನ್ ಹೇಳ್ತಾರೆ, ಓ ಮಾಧವ, ಓ ಶ್ರೀದೇವಿ, ಅದ ಮಹಾಲಕ್ಷ್ಮಿನೇ ಪತಿ, ಓ ದೇವೋತ್ತಮ ಪರಮ ಪುರುಷ, ನಿನ್ನತ್ರ ನಿನ್ ಭಕ್ತರುಗಳು ಅಷ್ಟು ಪರಿಪೂರ್ಣವಾದ ಭಕ್ತಿಲಿದ್ದಾರೆ, ಪ್ರೀತಿಲಿದ್ದಾರೆ. ಈ ಭಕ್ತಿ ಮಾರ್ಗ ಇಂದು ಸಪೋಸ್ ಏನಾದ್ರು ಒಂದು ಸಂದರ್ಭದಲ್ಲಿ ಕೆಳಗೆ ಬಿದ್ದ್ಬಿಡ್ತಾರೆ. ಯಾಕಂದ್ರೆ ಭಕ್ತರಾಗ್ಲೂ ಎಲ್ಲ ಭೌತಿಕ ಲೋಕಲ್ಲೇ ಇದ್ದಾರಲ್ವಾ, ಏನ್ ಮಾಡೋದು. ಸೊ ಆ ತರ ಇರೋರು ಏನಾದ್ರು ಒಂದು ಸಂದರ್ಭದಲ್ಲಿ ಆ ಭಕ್ತಿ ಮಾರ್ಗ ಎಂದು ಕೆಳಗೆ ಬೀಳ್ತಾರಂತೆ. ಆದ್ರೆ ಭಗವಂತ ಅವ್ರನ್ನೇ ಬಿಟ್ಬಿಡೋದಿಲ್ಲ, ಭಗವಂತ ಅವ್ರನ್ನ ರಕ್ಷಣೆ ಮಾಡ್ತಾನೆ. ಸೊ ಈ ತರ ಕೆಳಗೆ ಬಿದ್ದಿದ್ರೇನು ಭಗವಂತ ಏನ್ ಮಾಡ್ತಾನೆ, ಅವನಿಗೂ ಕೈ ಕೊಟ್ಟು ಅವನೇ ಮೇಲ್ಗೆ ಇಳಿದು ಬಿಡ್ತಾನಂತೆ. ಆದ್ರೆ ಭಕ್ತರನ್ನ ಭಗವಂತ ರಕ್ಷಣೆ ಮಾಡ್ಬಿಡ್ತಾನೆ. ಆದ್ರೆ ಭಕ್ತರು ಯಾರು ಇಲ್ವೋ ಆದ್ರೆ ಅವರೆಲ್ಲ ಏನಾಗ್ತಾರೆ, ಅಷ್ಟೇ, ಎಲ್ಲ ಹೋಯ್ತು ಅವ್ರದ್ದು. ಸೊ ಅದಕ್ಕೆ ನಾವು ಯಾವ ತರ ಇರಬೇಕು, ಭಕ್ತರ ತರ ನಾವು ಯಾವಾಗ ಭಕ್ತರಾಗಿ ಇರಬೇಕು. ಸೊ ಭಕ್ತರಾಗಿ ಇದ್ದರೆ ಮಾತ್ರ ನಾವು ಕೆಳಗೆ ಬೀಳೋಕ್ಕೂ ಭಗವಂತ ಬಿಡೋದಿಲ್ಲ. ನಾವು ಬೀಳ್ತೀವಿ, ನಾವು ಬೀಳಕ್ಕಾಗಲ್ಲ, ನೇಲಕ್ಕಾಗಲ್ಲ, ಬೀಳ್ತೀವಿ. ಆದ್ರೆ ಭಗವಂತ ಬಿಡೋದಿಲ್ಲ, ರಕ್ಷಣೆ ಮಾಡ್ಬಿಡ್ತಾನೆ. ಸೊ ಎಕ್ಸಾಂಪಲ್ ನೀವು ನೋಡಿದರೆ ಏನು ಚಿತ್ರಕೇತು, ಭರದ ಮಹಾರಾಜು, ಈ ತರ ಎಕ್ಸಾಂಪಲ್ ನಾವು ಭಾಗವತದಲ್ಲಿ ನೋಡಬಹುದು. ಸೊ ಭರದ ಮಹಾರಾಜು ಅಷ್ಟು ಭಕ್ತರಾಗಿದ್ರು. ಅವ್ರ ಪೂರ್ತಿ ರಾಜ್ಯ, ಹೆಂಡತಿ, ಮಕ್ಕಳು, ಅಷ್ಟು ಸಂಪತ್ತು ಎಲ್ಲ ಬಿಟ್ಟಿದ್ದಾರೆ. ಆ ಕಾಡಕ್ಕೆ ಬಂದು ಭಗವಂತ ನೆನೆಸ್ಕೊಂಡು ತಪಸ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಜಿಂಕೆ ಹತ್ರ ಅವ್ರಿಗೂ ಪ್ರೀತಿ ಬಂದ್ಬಿಟ್ಟಿದೆ. ಅಷ್ಟು ಕರುಣೆ ತೋರಿಸಿದ್ದಾರೆ. ಏನಾಯ್ತು ಲಾಸ್ಟು, ಎಂ ವಾಪಿ ಸ್ಮರನ್ ಭಾವಂ, ಆ ಮಾನ್ಯ ನೆನೆಸ್ಕೊಂಡು ಅವರು ಪ್ರಾಣ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಜನ್ಮಲ್ಲಿ ಅವರು ಮಾನಾಗ ಹುಟ್ಟುಬಿಟ್ಟಿದ್ದಾರೆ, ಜಿಂಕೆಯಾಗಿ ಹುಟ್ಟುಬಿಟ್ಟಿದ್ದಾರೆ. ಸೊ ಆ ಜಿಂಕೆಯಾಗಿ ಹುಟ್ಟುಬಿಟ್ಟು ಆಮೇಲೆ ಏನಾಗುತ್ತೆ, ಆವಾಗ ಅವ್ರಿಗೂ ನೆನಪು ಬಂದಿದ್ದು, ಓ ನಾವು ಮತ್ತೆ ಜಿಂಕೆಯಾಗಿ ಯಾಕೆ ಹುಟ್ಟಿದೀವಿ, ಓ ನಾವು ಜಿಂಕೆನೇ ನೆನೆಸ್ಕೊಂಡು ಪ್ರಾಣ ಬಿಟ್ಟಿದೀವೋ. ಆಮೇಲೆ ಅವ್ರಿಗೂ ಬುದ್ಧಿ ಬಂತು. ಸೊ ಆಮೇಲೆ ಮತ್ತೆ ಅವರು ಆ ಜಿಂಕೆ ಶರೀರ ಇದ್ದು ಅಲ್ಲೇ ಭಗವಂತ ನೆನೆಸ್ಕೊಂಡು ಅಲ್ಲೇ ಇದ್ರು. ಮತ್ತೆ ಒಂದು ಜನ್ಮಲ್ಲಿ ಅವ್ರು ಮತ್ತೆ ಜಡಭರದರಾಗಿ ಹುಟ್ಟಿ ಮತ್ತೆ ಭಗವಂತನಕ್ಕೂ ಭಕ್ತಿ ಸೇವೆ, ಭಗವಂತನೇ ನೆನೆಸ್ಕೊಂಡು ಭಗವಂತನಿಗೆ ಭಕ್ತಿ ಸೇವೆ ಮಾಡಿ ಆ ತರ ಆಮೇಲೆ ಅವರು ಭಗವಂತ ಲೋಕ ಹೋಗಿದ್ದಾರೆ. ಸೊ ಆ ತರ ನಾವು ಯಾವಾಗಲ್ಲ ಕೃಷ್ಣನೇ ನೆನೆಸ್ಕೊಂಡು ಕೃಷ್ಣನಿಗೆ ಭಕ್ತಿ ಮಾಡ್ತೀವೋ, ಸೇವೆ ಮಾಡ್ತೀವೋ, ಅವರೆಲ್ಲ ಕೆಳಗೆ ಬೀಳೋದು ಸಾಧ್ಯ ಇಲ್ಲ. ಅದೇ ತರ ಭಗವಂತ ಆಗಲಿ, ಭಗವಂತ ಭಕ್ತರಾಗ್ಲಿ ಇರೋ ಜಾಗದಲ್ಲಿ ನಾವು ಯಾವಾಗ ಸುರಕ್ಷವಾಗಿ ಇರಕ್ಕಾಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಸೊ ಎಲ್ಲಿ ಎಲ್ಲ ಭಗವಂತ ಆ ದೇವೋತ್ತಮ ಪರಮಪುರುಷ ಕೃಷ್ಣ ಇದ್ದಾರೋ, ಅವರ ಭಕ್ತರು ಅರ್ಜುನ ಇದ್ದಾರೋ, ಹಂಗೆಲ್ಲ ಆ ಜಾಗ ಎಲ್ಲ ಏನು ಜಯ, ಐಶ್ವರ್ಯ, ಅಷ್ಟು ಅಸಾಧಾರಣವಾಗಿರೋ ಶಕ್ತಿ ಎಲ್ಲ ಸಿಕ್ಕುತ್ತಂತೆ, ಸಕಲ ವಿಧವಾದ ಐಶ್ವರ್ಯಗಳು ಸಿಕ್ಕುತ್ತಂತೆ. ಅವ್ರಿಗೂ ಮೋಕ್ಷವೂ ಸಿಕ್ಕುತ್ತೆ. ಸೊ ಎಲ್ಲ ಪಾಪಗಳೊಂದು ಬಿಡುಗಡೆ ಆಗ್ತಾರೆ. ಆ ಥರ ನಾವು ಯಾವಾಗ ಭಗವಂತನಕ್ಕೂ ಭಕ್ತಿ ಸೇವೆ ಮಾಡಬೇಕು. ನೆಕ್ಸ್ಟ್, ಸತ್ವಂ ವಿಸುತ್ವಂ ಶ್ರೇಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯಃ ಉಪಾಯನಂ ವಪುಃ ವೇದಕ್ರಿಯಾ ಯೋಗತಪಃ ಸಮಾಧಿಪೀಸ್ ತವಾರ್ಹಣಂ ಏನ ಜನಃ ಸಮೀಹತೆ. ಓ ಭಗವಂತ, ಈ ಭೌತಿಕ ಲೋಕ ರಕ್ಷಣೆ ಮಾಡ್ತಾ ಇದ್ದೀರಾ ಯಾವಾಗ?
ಈ ಭೌತಿಕ ಲೋಕದಲ್ಲಿ ಈ 3 ಭೌತಿಕ ಗುಣಗಳು ಇರುತ್ತೆ. ಆದರೆ ಎಲ್ಲ ಜನರು ಏನ್ ಮಾಡ್ತಾರೆ, ಈ ಶರೀರವೇ ನಾನು ಅನ್ಕೊಂಡು ಬಿಡ್ತಾರೆ. ಅವರು ತಾವೊಂದು ಆತ್ಮ ಅನ್ನೋದೇ ಗುರ್ತಾಗೋದಿಲ್ಲ, ಅದು ಗುರ್ತಾಗೋದಿಲ್ಲ. ಆಮೇಲೆ ಆ ಥರ ಗುರ್ತಾಗೋರು ಕೆಲವರು ಏನ್ ಮಾಡ್ತಾರೆ, ವೇದ ಕ್ರಿಯೆಗಳು ಮಾಡ್ತಾರೆ, ಅಷ್ಟಾಂಗ ಯೋಗ ಮಾಡ್ತಾರೆ, ತಪಸ್ಸು. ಸೊ ಈ ತರ ಸಮಾಧಿ ನೆಲೆಗೆ ಈ ತರ ಈ ತರ ಹೋಗ್ಬಿಡ್ತಾರೆ. ಆದರೆ ಭಗವಂತನಕ್ಕೂ ಭಕ್ತಿ ಸೇವೆ ಮಾಡಿ ಭಗವಂತ ಹತ್ರ ಹೋಗೋ ದಾರಿ ಕೆಲವ್ರಿಗೂ ಗುರ್ತಾಗೋದೇ ಇಲ್ಲ. ಸೊ ಅವರವ್ರಿಗೆ ಏನು ಗೊತ್ತಾಗ್ತಾ ಇದೆಯೋ ಭಗವಂತ ಅಂದ್ರೆ ಇಷ್ಟೇ. ಭಗವಂತ ಅಂದ್ರೆ ಇಷ್ಟು ನಾವು ಹೂ ಹಾಕಿದ್ರೆ ಸಾಕು, ತುಳಸಿ ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ವೇದ ಓದಿದ್ರೆ ಸಾಕು, ಇಲ್ಲಾಂದ್ರೆ ಅಷ್ಟಾಂಗ ಯೋಗ ಮಾಡಿದ್ರೆ ಸಾಕು, ಇಲ್ಲ ತಪಸ್ ಮಾಡಿದ್ರೆ. ಸೊ ಒಬ್ಬೊಬ್ಬರು ಯಾವ ರೂಪಲ್ಲಿ ಭಗವಂತ ನಿನ್ನೆ ಅನ್ಕೊಂಡ್ಬಿಡ್ತಾರೋ, ಸೊ ಅವರವ್ರಿಗೆ ಯಾವ ತರ ಇಷ್ಟ ಆಗುತ್ತೋ ನಿಮ್ನೆ ಆರಾಧನೆ ಮಾಡಕ್ಕೆ, ಆ ತರ ಅವರವರು ನಿಮ್ಗೂ ಆರಾಧನೆ ಮಾಡ್ತಾರೆ. ಯಾಕಂದ್ರೆ ಅವರವ್ರಿಗೆ ಯಾವ ತರ ಗುರುತ್ ಇದೆಯೋ ಭಗವಂತ ಅಂತ ಇಷ್ಟೇ. ಸೊ ಆ ತರ ಅವರವರು ನಿನ್ ಬಗ್ಗೆ ಯೋಚನೆ ಮಾಡಿ ನಿನ್ ಬಗ್ಗೆ ಅವರು ಭಕ್ತಿ ಸೇವೆ ಮಾಡ್ತಾರೆ. ಯಾಕಂದ್ರೆ ಈ ಕಲಿಯುಗ ಇದು, ಯಾಕಂದ್ರೆ ಏನ್ ಮಾಡಕ್ಕಾಗಲ್ಲ. ನಾವೇನು ಸತ್ಯುಗಳಿದೀವ, ತ್ರೇತಾಯುಗಳಿದೀವ, ದ್ವಾಪರಗಳಿವ ಇಲ್ಲ, ನಾವು ಕಲಿಯುಗಳಿದೀವಿ. ಸೊ ಕಲಿಯುಗಲ್ಲಿ ಏನಾಗುತ್ತೋ ಅಷ್ಟೆಲ್ಲ ನಾವು ಭಕ್ತಿ ಸೇವೆ ಮಾಡಬೇಕು. ಯಾಕಂದ್ರೆ ಎಲ್ಲ ಮನುಷ್ಯರು ಈ ಜಡ ಶರೀರ ಇಂದು ಅವರವರನ್ನೇ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಭಕ್ತಿ ಸೇವೆ ಅನ್ನೋದೇ ಅವ್ರಿಗೂ ಗೊತ್ತಾಗೋದಿಲ್ಲ. ಆಕ್ಚುಲಿ ಇಲ್ಲಿ ಬಂದು ಈ ಕಲಿಯುಗಲ್ಲಿ ಭಗವಂತನ ನಾಮ ಬಿಟ್ಟಿದ್ರೆ ಬೇರೆ ಗತಿ ಇಲ್ಲ, ಅದೇ ಅವ್ರಿಗೆ ಗೊತ್ತಾಗಲ್ಲ. ಆಕ್ಚುಲಿ ಕಲಿಸಂತಾನೋಪನಿಷಲ್ಲಿ ಏನ್ ಹೇಳಿದ್ದಾರೆ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವನ ಸೇವನ ಸೇವನ ಸೇವಕದಿರನ್ಯತಾ. ಸೊ ಇಲ್ಲಿ ಅಷ್ಟು ಕಲಿಯುಗಲ್ಲಿ ಜಗಳ ಮಾಡೋಕು ಅಷ್ಟು ಇಷ್ಟ ಎಲ್ಲರಿಗೂ. ಆ ತರ ಜಗಳ ಮಾಡೋರು, ಕಬಡ ನಾಟಕ ಮಾಡೋರು ಈ ಕಲಿಯುಗ ಜನರೇ ಅಷ್ಟೇ. ಯಾಕಂದ್ರೆ ಕಲಿಯುಗ ಪ್ರಭಾವಗಳು ನಾವು ನೋಡಿದೀವಲ್ವಾ, ಕಲಿಯುಗ ಜನರಿಗೂ ಏನೇನು ಇಷ್ಟ ಅವರು. ಯಾಕಂದ್ರೆ ಇಲ್ಲಿ ಈ ಕಲಿಯುಗ ಜನಗಳಿಗೂ ನೀವು ನೋಡಿದ್ರೆ ಮಂದಬುದ್ಧಿ ಇರುತ್ತೆ. ಯಾಕಂದ್ರೆ ಇದು ಬಂದು ಆಯುಷು ಕಡಿಮೆ. ಯಾಕಂದ್ರೆ ಮತ್ತೆ ಯುಗ ನೋಡುವಾಗ ಇದು ಬಂದು ಆಯುಷು ಕಡಿಮೆ ನಮಗೂ. ಮತ್ತೆ ಜಗಳ ಮಾಡೋದ್ರಲ್ಲಿ ಇಷ್ಟ, ಮಂದಬುದ್ಧಿ ಇರೋರು ಅದಿಷ್ಟ ಇಲ್ಲ. ಮತ್ತೆ ರೆಸ್ಲೆಸ್ ಪೀಪಲ್, ಕನ್ನಡದಲ್ಲಿ ಏನೋ ಗೊತ್ತಿಲ್ಲ, ಒಂದು ನಿಮಿಷ ಒಂದು ಜಾಗದಲ್ಲಿ ಇರೋದು ಅವ್ರಿಗೂ ಸಾಧ್ಯವಿಲ್ಲ. ಆದ್ರೆ ಶರೀರ ಇಲ್ಲಿರುತ್ತೆ, ಬುದ್ಧಿ ಎಲ್ಲೋ ಇರುತ್ತೆ, ಎಲ್ಲೋ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲೋ ಕರ್ಪಣೆಯಲ್ಲಿ ಇರ್ತಾರೆ. ಸೊ ಆದ್ರ ರೆಸ್ಲೆಸ್ ಪೀಪಲ್. ಸೊ ಈ ತರ ಎಲ್ಲ ಕಲಿಯುಗ ಜನಗಳು ಇರ್ತಾರೆ, ಏನ್ ಮಾಡಕ್ಕಾಗತ್ತೆ. ಆದ್ರೆ ನಾವು ಇಷ್ಟು ಕಷ್ಟಪಟ್ಟು ಈ ಕಲಿಯುಗಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ರೆ ಇಲ್ಲಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಭಗವಂತನ ಹರಿನಾಮ ಬಿಟ್ಟಿದ್ರೆ ಬೇರೆ ಗತಿ ಇಲ್ಲ, ಬೇರೆ ಗತಿ ಇಲ್ಲ, ಬೇರೆ ಗತಿಯೇ ಇಲ್ಲ. ಓಕೆ, ಸತ್ವಂ ನಾಚೇತ್ ತಾತುರ್ ಇದಂ ನಿಜಂ ಪವೇತ್ ವಿಜ್ಞಾನಂ ಅಜ್ಞಾನ ಪಿತಾಪಮಾರ್ಜನಂ ಗುಣ ಪ್ರಕಾಶೈರ್ ಅನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ. ಎಲ್ಲ ಕಾರಣಗಳಿಗೂ ಕಾರಣವಾಗಿ ಇರೋನು ಭಗವಂತ ನೀವೇ. ನಿನ್ನ ಶರೀರ ಅಷ್ಟು ಶ್ರೇಷ್ಠವಾದದು. ಯಾಕಂದ್ರೆ ನಾವೆಲ್ಲ ಇಲ್ಲಿ ಭೌತಿಕ ಈ 3 ಗುಣಗಳಲ್ಲಿ ಬಂಧಿಸಿರ್ತಾರೆ. ಆದ್ರೆ ಭಗವಂತನಿಗೂ ಈ ತರ 3 ಗುಣಗಳು ಬಂಧಿಸೋದೇ ಇಲ್ಲ. ನಾವೆಲ್ಲ ಒಂದು ಏನೋ ಸ್ವತಂತ್ರನಿಲ್ಲ, ಆದ್ರೆ ಭಗವಂತ ಸ್ವತಂತ್ರನು. ಆದ್ರೆ ನಮಗೂ ಭೌತಿಕ ಲೋಕಲ್ಲೇ ಇದ್ದು ಈ ಭೌತಿಕ ಲೋಕ ಬಿಟ್ಟು ಆಧ್ಯಾತ್ಮಿಕ ಲೋಕ ಅಂದ್ರೆ ಯಾವ ತರ ಇರುತ್ತೇನೆ ಗೊತ್ತಾಗೋದಿಲ್ಲ, ಗುರ್ತೂ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ, ಅಂಡರ್ಸ್ಟ್ಯಾಂಡೂ ಆಗೋದಿಲ್ಲ. ಆದ್ರೆ ಭಗವಂತ ನೀವು ಆಧ್ಯಾತ್ಮಿಕ ಲೋಕ ಈ ಭೌತಿಕ ಲೋಕ ಎಲ್ಲಕ್ಕೂ ಯಜಮಾನರು ನೀವೇ.
ಸೊ ಆ ಥರ ಇರುವಾಗ ಭಗವಂತ ನಿಮ್ ಆಕರ್ಷಣ ಮಾಡ್ತೀರಾ ಎಲ್ಲರನ್ನೇ. ನಿನ್ ರೂಪ ಅಷ್ಟೊಂದು ಆಕರ್ಷಣ ಆಗ್ತಾ ಇದೆ. ಆದರೆ ಇವಾಗ ಭಗವಂತನ ನೋಡುವಾಗ ನಾವು ಆಕರ್ಷಣೆ ಆಗುತ್ತೆ. ಆದರೆ ಈ ಭೌತಿಕ ಲೋಕದಲ್ಲಿ ಯಾವಾಗ ನಮ್ಗೆ ಆಕರ್ಷಣೆ ಆಗುತ್ತೆ? ಏನೋ ಒಂದು ಯೂತ್ ಆಗಿರೋ ಸ್ವಲ್ಪ ಆಕರ್ಷಣೆ ಆಗುತ್ತೆ. ಆಮೇಲೆ ಆಕರ್ಷಣೆ ಆಗೋದಿಲ್ಲ, ಏನಿಲ್ಲ. ಆ ಥರ ನಮ್ಮ ರೂಪ ಆ ಥರ ಆಗ್ಬಿಡುತ್ತೆ, ಬದಲಾಗ್ಬಿಡುತ್ತೆ ಇಲ್ವಾ? ಏನೋ ಸ್ವಲ್ಪ ಹೆಂಗಾಗಿರುವಾಗ ವಾ ಎಷ್ಟು ಚೆನ್ನಾಗಿದ್ದಾರಪ್ಪ ಹೇಳ್ತಾರೆ. ಆದರೆ ಸ್ವಲ್ಪ ಏಜ್ ಡಿಫೆಕ್ಟ್ ಮೇಲೆ ಸ್ವಲ್ಪ ಏಜ್ ಆಗುವಾಗ ಏನಾಗುತ್ತೆ? ಆಯ್ತು ಕತೆ, ಆ ಕಳೆ ಹೋಯ್ತು, ಆ ಶೇಪ್ ಹೋಯ್ತು, ಎಲ್ಲ ಹೋಯ್ತು. ಆದರೆ ಭಗವಂತ ಆ ಥರ ಇಲ್ಲ, ಯಾವಾಗ ಆಕರ್ಷಣವಾಗಿದ್ದಾರಂತೆ. ಅಷ್ಟು ಆಕರ್ಷಣವಾಗಿರೋದಿಂದು ಅವ್ರ ಮೇಲೆ ಅಷ್ಟು ಆಕರ್ಷಣೆ ಆಗ್ತೀವಿ. ಸೊ ನಾವು ಈ ತರ ಭೌತಿಕ ಸರಲ್ಲಿ ಇದ್ದು ಭಗವಂತ ಬಗ್ಗೆ ತಿಳ್ಕೊಳ್ಳುವುದು ಗೊತ್ತಿಲ್ಲ. ಯಾಕಂದ್ರೆ ಈ ಪ್ರಕೃತಿ ಈ ನಿಯಮಗಳೇ ನಮ್ಗೆ ಗೊತ್ತಿರುತ್ತೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇ ಗೊತ್ತಿರೋದಿಲ್ಲ. ಯಾಕಂದ್ರೆ ಭಗವಂತ ಬಗ್ಗೆ ತಿಳ್ಕೊಳ್ಳೋದು ಶ್ರೇಷ್ಠವಾದ ಜ್ಞಾನ ಆಗುತ್ತೆ. ಓಕೆ, ಶ್ರೇಷ್ಠವಾದ ಜ್ಞಾನ ಅದು. ಅದೇ ಏನು ಜ್ಞಾನ ಅಂದ್ರೆ ಏನು? ಶ್ರೇಷ್ಠವಾದ ಜ್ಞಾನ, ಭಗವಂತ ಬಗ್ಗೆ ತಿಳ್ಕೊಳ್ಳೋದು. ವಿಜ್ಞಾನ ಅಂದ್ರೆ ಏನು? ನಾವು ಅನುಭವ ಪೂರ್ವವಾಗಿ ಇಲ್ಲಿ ಸೈನ್ಸು. ಓಕೆ, ಜ್ಞಾನ ಅಂದ್ರೆ ಏನು? ಭಗವಂತ ಬಗ್ಗೆ ತಿಳ್ಕೊಳ್ಳೋದೇ ಜ್ಞಾನ. ಇಲ್ಲಿ ಬಂದು ನಮಗೆ ಕೊಟ್ಟಿದ್ದಾರಲ್ವಾ ವಿಜ್ಞಾನ. ಸೊ ವಿಜ್ಞಾನ ಏನು? ಸೈನ್ಸು. ಆದರೆ ನಾವು ಎದು ನಮ್ಗೆ ಇಂಪಾರ್ಟೆಂಟು ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಈ ತರ ಎದು ಇಂಪಾರ್ಟೆಂಟು ನಮ್ಗೆ ಕೇಳ್ಕೊಡೋರು ಯಾರು? ಒನ್ಲಿ ಈ ಗುರು ಸೀಡ ಪರಂಪರೆಯಿಂದ ಬಂದಿರೋರೆ. ಮತ್ತೆ ಇರೋರು ಆ ಥರ ಹೇಳೋದೇ ಇಲ್ಲ. ಅವರವರು ಯಾವ ಥರ ಸಂಪಾದನೆ ಮಾಡ್ಕೋಬೇಕು ಈ ಥರ ಯೋಚನೆ ಮಾಡ್ತಾರೆ. ಸೊ ಭಗವಂತನ ಲೀಲೆಗಳು, ಭಗವಂತನ ರೂಪ, ಸೊ ಇದೆಲ್ಲ ನಮಗೂ ಹೇಳ್ಕೊಡೋರು ಯಾರು? ನಮ್ಮ ಗುರುಗಳೇ. ಓಕೆ, ನೆಕ್ಸ್ಟ್ ನೋಡೋಣ. ಯಾಕಂದ್ರೆ ಭಗವಂತನ ರೂಪ ಅಷ್ಟೊಂದು, ಯಾಕಂದ್ರೆ ದೇವರುಗಳೆಲ್ಲ ತುದಿ ಮಾಡುವಾಗ ಹೇಳ್ತಾರಲ್ವಾ, ಅದೇ ತರ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾರಲ್ವಾ, ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ. ಕಂದರ್ಪ ಕೋಟಿ ಕೋಟಿ ಮನ್ಮಧರುಗಳು ಅಲ್ಲಿ ಬಂದ್ರೇನು ಭಗವಂತನ ನೋಡಿಬಿಟ್ಟು ಅವರೆಲ್ಲ ಬಿದ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ಸಾವಿರ ಮನ್ಮಧರುಗಳೇ ವೇಸ್ಟು. ಭಗವಂತನ ಒಂದು ಸೌಂದರ್ಯಕ್ಕೆ ಮುಂಚೆ ಒಂದು ಪಾಯಿಂಟ್ ಒಂದು ಸೌಂದರ್ಯಕ್ಕೆ ಮುಂಚೆ ಅವರೆಲ್ಲ ಕೆಳಗೆ ಬಿದ್ಬಿಡ್ತಾರೆ. ಆದರೆ ಭಗವಂತ ಎಷ್ಟೊಂದು ಸೌಂದರ್ಯ ನೋಡಿ, ಅವನು ರೂಪ ಲಾವಣ್ಯ ಅಷ್ಟು ಚೆನ್ನಾಗಿರುತ್ತೆ. ಅವರು ಏನು ಮೇಘ ಶ್ಯಾಮ ಸುಂದರವಾಗಿರ್ತಾರೆ. ಆ ವಸುದೇವನಕ್ಕೂ ದೇವಕಿಗೂ ಮಗುವಾಗ ಹುಟ್ಟಕ್ಕೆ ಭಗವಂತ ಅಷ್ಟು ಒಂದು ಸೌಂದರ್ಯವಾಗಿ ಬರ್ತಾರೆ. ಇವಾಗ ನೋಡಿ ಅವ್ರ ಹೊಟ್ಟೆಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅದಕ್ಕೆ ಇವಾಗ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಜಾನಂತಿ ಮಾಮೂಢ. ಯಾಕಂದ್ರೆ ಭಗವಂತ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಕೃಷ್ಣ ರಾಮ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಜ್ಞಾನ ಅಲ್ಲ ನಾವು ಭೌತಿಕ ಲೋಕಲ್ಲಿ ಕಾಲೇಜಲ್ಲಿ ಸ್ಕೂಲಲ್ಲಿ ಓದೋ ತರ ಜ್ಞಾನ ಇಲ್ಲ, ಇದು ಆಧ್ಯಾತ್ಮಿಕ ಜ್ಞಾನ. ಸೊ ಈ ತರ ಜ್ಞಾನ ಎಲ್ಲ ನಮಗೂ ಆಚಾರ್ಯರುಗಳು ಹೇಳ್ಕೊಡ್ತಾರೆ. ಶ್ರೀಧರ ಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವೀರರಾಘವರು, ಈ ವಲ್ಲಭಾಚಾರ್ಯರು. ಸೊ ಈ ತರ ಆಚಾರ್ಯರುಗಳು ಹೇಳ್ಕೊಡ್ತಾರೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಭಗವಂತನ ಬಗ್ಗೆ ಯಾರು ತಿಳ್ಕೊಳ್ತಾರೋ ಅವರೆಲ್ಲ ಶ್ರೇಷ್ಠರಾಗ್ತಾರೆ. ಇವಾಗ ಗುರುಕ್ಷೇತ್ರದಲ್ಲಿ ಏನಾಯ್ತು, ಗುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರುವಾಗ ಯಾವಾಗ ಅಲ್ಲಿ ಕೃಷ್ಣ ಅರ್ಜುನ ಕೌರವರುಗಳು ಪಾಂಡವರುಗಳ ಯುದ್ಧ ನಡೀತಾ ಇರುವಾಗ
ಜಗಳ ಮಾಡ್ತಾ ಇರ್ತಾರಂತೆ. ಜಗಳ ಮಾಡ್ತಾ ಇರುವಾಗ ಎಲ್ಲ ಚೆನ್ನಾಗಿ ಕೃಷ್ಣನ್ನೇನು ನೋಡ್ತಾರಂತೆ. ಏಯ್ ಬನ್ನಿ ಬನ್ನಿ ಜಗಳ ಮಾಡೋಣ. ಯಾಕಂದ್ರೆ ಎಲ್ಲರೂ ಕೃಷ್ಣ ನೋಡ್ತಾ ಇದ್ದಾರೆ. ಆವಾಗ ಅವ್ರಿಗೂ ಮತ್ತೆ ನೆನಪು ಬಂದು, ಓ ನಾವು ಜಗಳನೆಲ್ಲವ ಮಾಡಬೇಕು, ಇವಾಗ ಕೃಷ್ಣನೆಲ್ಲವ ನೋಡ್ತಾ ಇದೀವಿ ಏನೋ, ಮತ್ತೆ ಓಕೆ ಓಕೆ ಏ ಟಚ್ ಮಾಡಿ ಬಾಬಾ ಇವಾಗ ನಾವು ಜಗಳ ಮಾಡಬೇಕು, ನೀವೇನೇ ಅಲ್ಲೇ ಕೃಷ್ಣನ ನೋಡ್ತಾ, ಓ ನೀವು ಇಷ್ಟು ತಕ್ಕ ಅಲ್ಲೇ ನೋಡ್ತಾ ಇದೀಯಾ. ಸೊ ಆ ಥರ ಜಗಳ ಮಾಡೋದು ಬಿಟ್ಟು ಎಲ್ಲ ಕೃಷ್ಣನ ನೋಡ್ಕೊಂಡು ಅಲ್ಲೇ ನಿಲ್ಸಿಬಿಡ್ತಾರಂತೆ. ಜಗಳ ಮಾಡೋದು ಮರ್ತೋಗ್ಬಿಟ್ಟಿದಾರಂತೆ. ನೋಡಿ ಎಷ್ಟೊಂದು ಸೌಂದರ್ಯ ನೋಡಿ ನನ್ನ ಕೃಷ್ಣ ಅಲ್ವಾ. ಅಷ್ಟೊಂದು ಆ ಸೌಂದರ್ಯ ನೋಡಿ ಕೃಷ್ಣನ ಆ ನಗು, ಆ ಕಮಲದ ಹೂ ತರ ಇರೋ ಆ ಕಣ್ಣು, ಆ ಕಮಲದ ಹೂ ತರ ಇರೋ ಆ ಮುಖ, ಅವರ ಸ್ಮೈಲ್ ಆಗಲಿ, ಓ ಮೈ ಗಾಡ್. ಸೊ ಕೃಷ್ಣ ಅಂದ್ರೆ ಸೌಂದರ್ಯ. ಓಕೆ, ನೆಕ್ಸ್ಟ್. ನಾಮರೂಪೇ ಗುಣ ಜನ್ಮ ಕರ್ಮ ಪೀರ್ ನಿರೂಪಿತವ್ತೆ ತವದಸ್ಯ ಸಾಕ್ಷಿಣಃ ಮನೋ ವಚೋಪ್ಯಾಂ ಅನುಮೇಯವರ್ತ್ಮಾನೋ ದೇವಕ್ರಿಯಾಯಾಂ ಪ್ರದಿಯಂತಿ ಅತಾಪಿಹಿ. ಸೊ ಭಗವಂತ ಮನಕರ್ಪಣೆಯಿಂದ ನಾವೇನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಭಗವಂತನ ಆ ನಾಮ, ಆ ರೂಪ, ಅದೆಲ್ಲ ನಾವು ಕರ್ಪಣೆಯಿಂದ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ನಾವು ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತಂತೆ. ಇಲ್ಲಂದ್ರೆ ಭಗವಂತನ ನಾಮ ಆಗಲಿ, ರೂಪ ಆಗಲಿ, ಗುಣಗಳು ಆಗಲಿ, ಲೀಲೆ ಆಗಲಿ ಏನ್ ಗುರ್ತಾಗೋದಿಲ್ಲ. ಯಾಕಂದ್ರೆ ನಾವಿರೋದು ಏನು ಭೌತಿಕ ಲೋಕಲ್ಲಿ. ಅತಕ ಶ್ರೀಕೃಷ್ಣ ನಾಮಾತಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈಃ ಸೇವೋನ್ಮುಖೈಃ ಜಿಹ್ವಾತೌ ಸ್ವಯಂ ಏವ ಸ್ಮೃತಿ ಅತಃ. ಈ ಭೌತಿಕ ಕಲಂಕಗಳು, ಯಾಕಂದ್ರೆ ಇದು ಪದ್ಮಪುರಾಣ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಈ ಕಲಂಕಗಳಿರೋ ಈ ಭೌತಿಕ ಲೋಕಲ್ಲಿ ಭಗವಂತ ಕೃಷ್ಣನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಆದ್ರೆ ಆ ಥರ ನಾವು ತಿಳ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂದ್ರೆ ಸೊ ಕೃಷ್ಣನ ಅನುಗ್ರಹ ಇದ್ರೆ ಸಿಕ್ಕುತ್ತೆ. ಕೃಷ್ಣನೇ ನಮ್ಗೆ ಅನುಗ್ರಹ ಕೊಡಬೇಕು. ಯಾರ ಬಗ್ಗೆ ತಿಳ್ಕೊಳ್ಳಿಕ್ಕೆ? ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವನೇ ಅನುಗ್ರಹ ಕೊಡ್ಬೇಕಂತೆ. ಅವರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಯಾರಿಗೆ ಸಾಧ್ಯ ಇಲ್ಲ. ಆದರೆ ಒಂದು ಕೃಷ್ಣನ ಕರುಣೆ, ಗುರು ಕರುಣೆ ಇದ್ರೆ ಮಾತ್ರ ನಾವು ಭಗವಂತ ಬಗ್ಗೆ ಏನೋ ತಿಳ್ಕೊಳ್ಳೋಕ್ಕಾಗುತ್ತೆ. ಆದರೆ ಯಾರೆಲ್ಲ ಭಕ್ತರಲ್ವೋ ಅವರೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಆದರೆ ಆ ಕುರುಕ್ಷೇತ್ರದಲ್ಲಿ ಭಕ್ತರಲ್ಲಾದರೂ ಇದ್ರು, ಅವರು ಏನ್ ನೋಡಿ ಆಕರ್ಷಣೆ ಆದ್ರು? ಕೃಷ್ಣನೇ ನೋಡಿ, ಆ ಕೃಷ್ಣ ಸೌಂದರ್ಯ ನೋಡಿ. ಕೃಷ್ಣನ ಬಗ್ಗೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಆದರೆ ಆ ರೂಪ ಲಾವಣ್ಯ, ಆ ಸೌಂದರ್ಯ ಅಲ್ವಾ, ಅಷ್ಟು ಆ ವಸೀಗರ ಹೇಳ್ತಾರಲ್ವಾ, ಆಕರ್ಷಣೆ ಆಗ್ತಾರೆ. ಸೊ ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರ ನಾವು ಭಗವಂತನೇ ಪೂರ್ಣವಾಗ ತಿಳ್ಕೊಳ್ಳೋದು. ಯಾಕಂದ್ರೆ ಭಗವಂತನ ಪಾದ ಯಾವಾಗ ಭಕ್ತರುಗಳು ಬಿಡೋದೇ ಇಲ್ಲ. ಆಕ್ಚುಲಿ ನೀವು ನೋಡಿದ್ರೆ ಭಕ್ತರುಗಳಾಗಲಿ ಅಭಕ್ತರುಗಳಾಗಲಿ ಒಬ್ಬೊಬ್ಬರಿಗೂ ಒಂದೊಂದು ಲಕ್ಷ್ಯ ಇರುತ್ತೆ, ಒಂದೊಂದು ಲಕ್ಷ್ಯ ಇರುತ್ತೆ. ಆದರೆ ಭಕ್ತರುಗಳ ಲಕ್ಷ್ಯ ಏನು, ಅವ್ರ ಗೋಲ್ ಏನು? ಭಗವಂತನ್ನೇ. ಅಭಕ್ತರುಗಳ ಲಕ್ಷ್ಯ ಬೇರೆ ಏನೋ ಇರುತ್ತೆ. ಆದರೆ ಭಗವಂತನ್ನೇ ನೋಡಿದ ಆ ಕ್ಷಣವೇ ಅವ್ರಿಗೆಲ್ಲ ಏನಾಯ್ತಂತೆ, ಎಲ್ಲ ಭಗವಂತಲ್ಲ ಹೋಗ್ಬಿಟ್ಟಿದ್ದಾರೆ. ಭಕ್ತರಾಗ್ಲಿ ಅಭಕ್ತರುಗಳು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಪ್ರೇಮಾಂಜನ ಶ್ರಿತ ಭಕ್ತಿ ವಿಲೋಚನೇನ ಸ್ಕಂದದ್ವೈವಂ ಹೃತಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆ ಕೃಷ್ಣನ ಆ ರೂಪ ಇದೆ ಅಲ್ವಾ,
ಅವನು ಕಪ್ಪಾಗಿದ್ದಾನೆ, ಏನು ಅಷ್ಟೊಂದು ಕಲರ್ ಏನಿಲ್ಲ, ಕಪ್ಪೇ. ಆ ಮೇಘ ಶ್ಯಾಮ ರೂಪವೇ. ಆ ಮೇಘ ಶ್ಯಾಮ ರೂಪನಿ ನೋಡಿ ಎಲ್ಲರೂ ಅಷ್ಟೊಂದು ಆಕರ್ಷಣ ಆಗ್ತಾರಂತೆ. ಆ ಕಪ್ಪು ಶ್ಯಾಮ ಸುಂದರ ರೂಪನ್ ನೋಡಿ ಎಷ್ಟು ಆಕರ್ಷಣ ಆಗ್ತಾರೇನು. ನೋಡಿದರೆ ಆ ಸೌಂದರ್ಯನ ನೋಡಿ ಎಲ್ಲರೂ ಮುಗಿಸ್ಬಿಡ್ತಾರಂತೆ ಭಗವಂತನ ಮೇಲ್ಗಡೆ. ವೇಣುಪನಂದ ಮರವಿಂದ ದಲಾಯ ದಾಕ್ಷಂ ಬರ್ಹಾವತಾಂಸಂ ಅಸಿತಾಂಬುಜ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆ ಭಗವಂತನ ಕಣ್ಣು ಇವಾಗ ನಾವು ಆ ಶ್ಲೋಕಲ್ಲಿ ನೋಡಿದಿಲ್ವಾ, ಅರವಿಂದಾಕ್ಷ, ಕಮಲದ ಹೂ ತರ ಇರುತ್ತೆ ಆ ಭಗವಂತನ ಕಣ್ಣು, ಅದೇ ತರ ಇರುತ್ತಂತೆ. ಅವನು ಮೈಲ್ ಅದೇನು ಇಮಿಲಿ ಇಮಿಲಿಯಾ ಪೀಕಾಕ್, ಒಂದೊಂದು ಲ್ಯಾಂಗ್ವೇಜ್ ಬರೋಕೆ ಮುಂಚೆ ಓಕೆ ಪೀಕಾಕ್ ಫೆದರ್. ಸೊ ಆ ಥರ ಪೀಕಾಕ್ ಫೆದರ್ ಇಟ್ಕೊಂಡಿರ್ತಾರೆ ಅವರು. ದೇಹ ಅಂಗಗಳು ಇದೆ ಅಲ್ವಾ, ಕೋಟಿ ಕೋಟಿ ಮನ್ಮದ ಕೆಳಗೆ ಬಿದ್ದ್ಬಿಡ್ತಾರೆ, ಅಷ್ಟೊಂದು ಸೌಂದರ್ಯ ಅಂತೆ. ಕಪ್ಪೆ, ಆ ಕಪ್ಪೆ ಅಷ್ಟು ಸೌಂದರ್ಯ ಕಾಣಿಸ್ತಾ ಇದೆ. ಆ ಗೋವಿಂದನೇ ಆದಿ ಪುರುಷ. ಇದೆಲ್ಲ ಯಾರು ಹೇಳಿದು? ಯಾರು ಹೇಳಿದು? ಬ್ರಹ್ಮ ಸಮಯದಲ್ಲಿ ಹೇಳಿದ್ದಾರೆ. ಅವನೇ ಆ ಗಿರಿಧಾರಿ. ಭಕ್ತರುಗಳು ಅವ್ರಿಗೆ ಯಾವ ತರ ಇಷ್ಟ ಆಗೋತೋ ಆ ತರ ಎಲ್ಲ ಅನುಭವಿಸ್ತಾರಂತೆ ಭಗವಂತನೇ. ಸೊ ಕೆಲವ್ರಿಗೂ ಭಗವಂತನ ನೋಡಕಂದ್ರೆ ಇಷ್ಟ, ಕೆಲವ್ರಿಗೆ ಭಗವಂತನ ನಾಮ ಅಂದ್ರೆ ಇಷ್ಟ, ಕೆಲವ್ರಿಗೆ ಭಗವಂತನ ಲೀಲೆ ಅಂದ್ರೆ ಇಷ್ಟ, ಕೆಲವ್ರಿಗೆ ಭಗವಂತನ ಸೊ ಈ ಲೀಲೆಗಳು, ಆ ಲೀಲೆಗಳು ಕೇಳೋದು ಅಷ್ಟು ಇಷ್ಟ ಆಗುತ್ತೆ. ಸೊ ಈ ತರ ಭಗವಂತನ ಬಗ್ಗೆ ಯಾಕಂದ್ರೆ ಭಗವಂತ ಏನು ಅಷ್ಟೊಂದು ಗಿರಿಗೋವರ್ಧನ ಎತ್ಕೊಂಡು ನಿಲ್ಸಿರ್ತಾರೆ. ಸೊ ಅಲ್ಲಿರೋ ಎಲ್ಲ ಭಕ್ತರುಗಳು ವಾವ್, ಆ 7 days ಅವ್ರಿಗೂ ಊಟ ಇಲ್ಲ, ನೀರಿಲ್ಲ, ಏನಿಲ್ಲ, ನೋ ರೆಸ್ಟ್. ಆ 7 days ಒನ್ಲಿ ಕೀರ್ತನ ಮಾಡ್ಕೊಂಡು ನಿಲ್ಕೊಂಡಿರ್ತಾರೆ ನೋಡಿ. ಸೊ ಭಗವಂತನ ಲೀಲೆಗಳು ಹೇಳ್ಕೊಂಡು ಹಾಡ್ಕೊಂಡು ಅಷ್ಟು ಚೆನ್ನಾಗಿ ಇದ್ರಂತೆ. ಸೊ ಅಲ್ಲಿ ಬಂದು ಏನು ಜನಗಳು ಮಾತ್ರ ಇಲ್ಲ, ಹಸುಗಳು ಕರುಗಳು ಎಲ್ಲ ಇತ್ತು. ಅದಕ್ಕೂ ನೀರು ಊಟ ಏನ್ ಬೇಕಾಗಿಲ್ಲ. ಅಲ್ಲಿರೋ ಮನುಷ್ಯರಾಗ್ಲಿ ಮೃಗ ಆಗ್ಲಿ ಯಾರಿಗೇನೆ ಬೇಕಾಗಿಲ್ಲ. ಎಲ್ಲ ಭಗವಂತನೇ ನೋಡ್ಕೊಂಡಿದ್ರಂತೆ ನೋಡಿ. ಆದ್ರೆ ಎಷ್ಟೊಂದು ಸೌಂದರ್ಯ ಇರ್ಬೋದು. 7 days ಏನ್ ತಿಂದಿಲ್ಲ, ನೋ ರೆಸ್ಟು, ಆದ್ರೆ ನೋಡ್ಕೊಳ್ಳಿ. ಸೊ ಅಷ್ಟು ಶ್ರೇಷ್ಠವಾದದು ಆ ಕೃಷ್ಣನ ಲೀಲೆ, ಆ ಕೃಷ್ಣನ ಸೌಂದರ್ಯ. ಸೊ ಅದೇ ನಮ್ಗೂ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವದಃ ತ್ಯಕ್ತಂ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸು ಅರ್ಜುನ. ಭಗವಂತ ಹೇಳ್ತಾರೆ, ಓ ನನ್ನ ರೂಪ ಆಗಲಿ, ಸೊ ಆ ಸೌಂದರ್ಯ ಯಾರೊಬ್ಬನು ಓ ಕೃಷ್ಣ ಹುಟ್ಟಿಬಿಟ್ಟಿದ್ದಾನೆ, ಓ ಕೃಷ್ಣ ಈ ಲೀಲ ಮಾಡಿದ್ದಾನೆ, ಓ ಕೃಷ್ಣ ಅದು ಮಾಡಿದ್ದಾನೆ, ಈ ತರ ಭಗವಂತನ ಬಗ್ಗೆ ಲೀಲೆಗಳು ತಿಳ್ಕೊಳ್ತಾ ಇದ್ದಾರೋ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೋ ಅವರೆಲ್ಲ ಈ ಜನ್ಮ ಆದ್ಮೇಲೆ ಖಂಡಿತ ನನ್ನ ಲೋಕಕ್ಕೆ ಬರ್ತಾರೆ ಅರ್ಜುನ, ಕೃಷ್ಣನೇ ಹೇಳಿದ್ದಾರೆ. ಸೊ ಯಾಕಂದ್ರೆ ಕೃಷ್ಣನ ಹತ್ರ ಇರೋ ಆ ಪ್ರೀತಿ, ಆ ಕರುಣೆ ಎಲ್ಲ ಅದೇ ತರ ಸೌಂದರ್ಯ ಎಲ್ಲ ಜನರನ್ನೇ ಮನಸ್ಸುನಿ ಆಕರ್ಷಣೆ ಮಾಡ್ಬಿಡುತ್ತೆ. ಏನ್ ಮಾಡಕ್ಕಾಗತ್ತೆ ಅಲ್ವಾ? ಓಕೆ, 36 ಶ್ಲೋಕಗಳು ಆಯ್ತು ಮಾತಾಜಿ, 37 ಹೇಳ್ಬೇಕು. ಹರೇ ಕೃಷ್ಣ. ಏನೋ ಡೌಟ್ ಇದ್ರೆ ಕೇಳ್ಬೋದು ಮಾತಾಜಿ.